ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನಿರ್ಜನ ಪ್ರದೇಶದಲ್ಲಿ ಪಾರ್ಕ್ ಮಾಡಿದ್ದ ಕಾರಲ್ಲಿತ್ತು ಕೋಟಿ ಕೋಟಿ ಹಣ. ಅಂಕೋಲಾ ತಾಲೂಕಿನ ರಾಮನಗುಳಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಪಕ್ಕ ನಿಂತಿದ್ದ ಕಾರನ್ನ ವಶಕ್ಕೆ ಪಡೆದು ಹಣದ ಮೂಲದ ಬಗ್ಗೆ ತನಿಖೆ. ಸಚಿವರ ವಿರುದ್ಧವೇ ಕಾಂಗ್ರೆಸ್ನ ಕಡೂರು ಶಾಸಕರು ಕೆಂಡಾಮಂಡಲ. ಅಪೆಕ್ಸ್ ಬ್ಯಾಂಕ್ನಲ್ಲಿ ಬಿಜೆಪಿ ಅಧ್ಯಕ್ಷರನ್ನ ಕೂರಿಸಿರೋದಕ್ಕೆ ನಾಚಿಕೆಯಾಗಲ್ವಾ? ತಾಕತ್ತಿದ್ದರೆ ಕಡೂರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಕೆಳಗಿಳಿಸುವಂತೆ ಸಚಿವ ರಾಜಣ್ಣಗೆ ಸವಾಲ್. ಉಡುಪಿಯ ಸರ್ಕಾರಿ ಶಾಲೆಯಲ್ಲಿ ಹೆಜ್ಜೆನು ದಾಳಿ. ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್. ಮಕ್ಕಳನ್ನ ರಕ್ಷಿಸಲು ಬಂದಿದ್ದ ಎಸ್ಡಿಎಂಸಿ ಸದಸ್ಯನ ಸ್ಥಿತಿ ಗಂಭೀರ, ಐಸಿಯುನಲ್ಲಿ ಚಿಕಿತ್ಸೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಶಾಸಕರ ನಡುವೆ ಅಸಮಾಧಾನ ಸ್ಫೋಟ. ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತ. ಕೆಡಿಪಿ ಸಭೆಯಲ್ಲಿ ಆರ್ವಿ ದೇಶಪಾಂಡೆ ವಿರುದ್ಧ ಶಾಸಕ ಸತೀಶ್ ಸೈಲ್ ಗರಂ. ವಿಜಯಪುರ ಉಪಮೇಯರ್ ಚುನಾವಣೆ ರದ್ದು ವಿಚಾರ ಇವತ್ತು ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ಕುತೂಹಲಕ್ಕೆ ಕಾರಣವಾದ ಸರ್ಕಾರಕ್ಕೆ ಆಯುಕ್ತರು ಬರೆದ ಪತ್ರ. ನೀರು ಕೇಳುವ ನೆಪದಲ್ಲಿ ಅಂಗಡಿ ಮಾಲೀಕಿಯ ಮಾಂಗಲ್ಯ ಕಳ್ಳತನ. ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮದ ಘಟನೆ. ಕಳ್ಳನ ಪತ್ತೆ ಬಲೆ ಬೀಸಿದ ಬಾಗೇಪಲ್ಲಿ ಪೊಲೀಸರು. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಅಮೃತ ಸ್ನಾನಕ್ಕೆ ಮುಗಿಬಿದ್ದ ಭಕ್ತರು. ನಸುಕಿನ ಜಾವದಿಂದಲೇ ಸಾಧು ಸಂತರಿಂದ ಶಾಹಿ ಸ್ನಾನ. ಇವತ್ತು 10 ಕೋಟಿಗೂ ಹೆಚ್ಚು ಭಕ್ತರಿಂದ ಶಾಹಿ ಸ್ನಾನ ಸಾಧ್ಯತೆ. ಅಮೃತ ಸ್ನಾನಕ್ಕೆ ಸಂಗಮ್ ಘಾಟ್ಗೆ ಹರಿದು ಬಂದ ಭಕ್ತ ಸಾಗರ. ಸಂಗಮ್ ಮಾರ್ಗದಲ್ಲಿ ನೂಕು ನುಗ್ಗಲು ಕಾಲ್ತುಳಿತ ವಾತಾವರಣ. ಹಲವು ಭಕ್ತರು ಗಾಯಗೊಂಡಿರುವ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ. ಮೌನಿ ಅಮಾವಾಸ್ಯೆಯಂದು ವಿಐಪಿಗಳು ಸೆಲೆಬ್ರಿಟಿಗಳ ವಿಶೇಷ ವ್ಯವಸ್ಥೆಗೆ ಬ್ರೇಕ್. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಧಿಕಾರಿಗಳ ನಿರ್ಧಾರ. 25ರಿಂದ 30 ಕಡೆ ಘಾಟ್ಗಳನ್ನು ಅಮೃತ ಸ್ನಾನಕ್ಕೆ ವ್ಯವಸ್ಥೆ. ಅಮೃತ ಸ್ನಾನಕ್ಕೆ ಬರುವ ಭಕ್ತರ ಅನುಕೂಲಕ್ಕಾಗಿ 60 ವಿಶೇಷ ರೈಲುಗಳ ಓಡಾಟ. ಪ್ರಯಾಗ್ರಾಜ್ನಿಂದ ಪ್ರತಿ 4 ನಿಮಿಷಕ್ಕೆ ಒಂದರಂತೆ ರೈಲು ಸಂಚಾರ. ಪ್ರಯಾಗ್ರಾಜ್ನಲ್ಲಿ ಬಿಗಿ ಭದ್ರತೆ. ನಿಮಗೆ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ ಒಪ್ಪಿಕೊಳ್ಳೋಣ. ಮಹಾಕುಂಭಕ್ಕೆ ಭೇಟಿ ಕೊಡ್ತಾ ಇರುವ ಭಕ್ತರನ್ನ ಹೀಯಾಳಿಸಬೇಡಿ. ಗಂಗಾ ಸ್ನಾನದ ಬಗೆಗಿನ ಖರ್ಗೆ ಹೇಳಿಕೆಗೆ ಅಮಿತ್ ಶಾ ತಿರುಗೇಟು. ಯಮುನಾ ನದಿ ನೀರನ್ನ ಹರಿಯಾಣ ಸರ್ಕಾರ ವಿಷಗೊಳಿಸಿದ ಆರೋಪ. ಬಿಜೆಪಿ ನಾಯಕರಿಂದ ಚುನಾವಣಾ ಆಯೋಗಕ್ಕೆ ದೂರು. ಕೇಜ್ರಿವಾಲ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ. ಕೇಜ್ರಿವಾಲ್ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದ ಚುನಾವಣಾ ಆಯೋಗ ಯಮುನಾ ನದಿ ವಿಷಕಾರಿ ಬಗ್ಗೆ ಪುರಾವೆ ಸಲ್ಲಿಸಲು ಸೂಚನೆ. ಇಂದು ರಾತ್ರಿ 8 ಗಂಟೆವರೆಗೆ ಕೇಜ್ರಿವಾಲ್ಗೆ ಗಡುವು. ಬಾಹ್ಯಾಕಾಶದಲ್ಲಿ ಮೈಲಿಗಲ್ಲು ಸೃಷ್ಟಿಸಿದ ಇಸ್ರೋದ 100ನೇ ಮಿಷನ್ ಯಶಸ್ವಿಯಾಗಿ ಉಡಾವಣೆ. ಶ್ರೀಹರಿಕೋಟಾದಲ್ಲಿ ನ್ಯಾವಿಗೇಷನ್ ಉಪಗ್ರಹ ಉಡ್ಡಯನ. 3ನೇ ಟಿ20 ಪಂದ್ಯ ಭಾರತಕ್ಕೆ ಆಂಗ್ಲರ ತಿರುಗೇಟು. ರಾಜ್ಕೋಟ್ ಪಂದ್ಯವನ್ನ ಸೋತ ಟೀಂ ಇಂಡಿಯಾ ಸರಣಿಯಲ್ಲಿ 2-1ರಿಂದ ಭಾರತಕ್ಕೆ ಮುನ್ನಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.